ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರಿತಾ ಇದೆ. ಇದರ ಎಫೆಕ್ಟ್ ಸಿಲಿಂಡರ್ ಸಂಕಷ್ಟ ಇಲ್ಲಿ ಮತ್ತಷ್ಟು ಎದುರಾಗ್ತಾ ಇರುವಂತದ್ದು. ಆಟೋ ಚಾಲಕರಿಗಂತೂ ಅವರ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು ರಾಜ್ಯದ ಬಹುತೇಕ ಕಡೆ ಆಗ್ತಾ ಇರುವಂತಹ ಪರಿಸ್ಥಿತಿ ಇದು. ಆಟೋ ಚಾಲಕರಿಗೆ ಬಿತ್ತು ಬಹುದೊಡ್ಡ ಹೊಡೆತ. ಈಗ ಆಟೋ LPG ಸಿಗ್ತಾ ಇಲ್ಲ, ಮುಂದಿನ ದಾರಿ ತೋರಿಸ್ತಿಲ್ಲ ಅವರಿಗೆ. ನಿಂತಲ್ಲೇ ನಿಲ್ತಾ ಇದೆ ಅವರ ರಥಗಳು. ಸಾರಥಿಗಳ ಸಂಕಷ್ಟ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಗ್ಯಾಸ್ಗಾಗಿ ಬಂಕ್ಗಳಲ್ಲೇ ದಿನಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಆಟೋ ಸ್ಟ್ಯಾಂಡ್ ಬಿಟ್ಟು ಬಂಕ್ಗಳ ಮುಂದೆ ಸರತಿ ಸಾಲು ನಿಲ್ತಾ ಇದ್ದಾರೆ ಆಟೋ ಚಾಲಕರು. ಆಟೋ ಸ್ಟ್ಯಾಂಡ್ಗಳನ್ನ ಬಿಟ್ಟು ಈಗ ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳನ್ನ ನಿಲ್ಲಿಸಿಕೊಂಡು ಆಟೋ ಚಾಲಕರು ನಿಲ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರಿತಾ ಇದೆ. ಇದರ ಎಫೆಕ್ಟು ಸಿಲಿಂಡರ್ ಸಂಕಷ್ಟ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ. ಈಗ ಆಟೋ ಚಾಲಕರಿಗಂತೂ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ. ಜೀವನ ಸಾಗಿಸೋದೇ ಕಷ್ಟ ಆಗ್ತಾ ಇದೆ. ಈಗ ಕೆಲಸ ಕಾರ್ಯ ಅದೇ ಕೆಲಸ, ಅವ್ರಿಗೆ ಇದ್ದಿದ್ದೇ ಅದೇ ಕೆಲಸ, ಜೀವನ ಮಾಡ್ತಾ ಇದ್ದಿದ್ದು ಅದರಲ್ಲೇ. ಆದರೆ ಇಲ್ಲಿ ಸದ್ಯಕ್ಕೆ ಜೀವನ ಹೇಗೆ ನಡೆಸೋದು, ಹೇಗೆ ಮಕ್ಕಳು ಫೀಸ್ ಕಟ್ಟೋದು, ಹೇಗೆ ಮನೇನ ಮೇಂಟೈನ್ ಮಾಡೋದು ಅಂತ ಹೇಳಿ ಆಟೋ ಚಾಲಕರು ಕಣ್ಣೀರು ಹಾಕ್ತಿದ್ದಾರೆ. ಈಗ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಎಷ್ಟು ಗಂಟೆ ಹೋಗಿ ಗ್ಯಾಸ್ ಬಂಕ್ಗಳ ಮುಂದೆ ಅವರು ಕಾದ್ರೂ ಕೂಡ ಅವ್ರಿಗೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ಗಾಗಿ ಬಂಕ್ಗಳಲ್ಲೇ ಫುಲ್ ದಿನ ಎಲ್ಲ ಕಳೀತಾ ಇದ್ದಾರೆ ಆಟೋ ಚಾಲಕರು. ಆದರೆ ಗ್ಯಾಸ್ ಸಿಗ್ತಾ ಇಲ್ಲ. ಇದು ನಮ್ಮ ಬೆಂಗಳೂರಲ್ಲಿ ಬಹುತೇಕ ಕಡೆ ಆಗ್ತಾ ಇರುವಂಥ ಪರಿಸ್ಥಿತಿ. ಕೇವಲ ನಮ್ಮ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ ಇದು. ಕೆಲವೊಂದು ಕಡೆ ಅಲ್ಲ, ಹಲವು ಕಡೆ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಗಂಟೆಗಟ್ಟಲೆ ಈ ರೀತಿಯಾಗಿ ರೋಡಲ್ಲಿ ಸಂಚಾರ ಮಾಡಬೇಕಾಗಿರುವಂಥ ಆಟೋಗಳು ಈಗ ನಿಂತಲ್ಲೇ ನಿಲ್ತಾ ಇದ್ದಾವೆ.